ಹುಬ್ಬಳ್ಳಿಯಲ್ಲಿ ಮನೆ ಹಸ್ತಾಂತರ ಮಾಡುವವರಿಗೂ ಲಿಕ್ಕರ್ ನೀಡಲಾಗುತ್ತಿದೆ. ಹುಬ್ಬಳ್ಳಿ 4 ರೇಂಜ್ ಇವೆ. ರೇಂಜ್ 1ರಲ್ಲಿ ಒಂದು ಸೂಚನೆ ನೀಡಲಾಗಿದೆ. ಹುಬ್ಬಳ್ಳಿಯ ಮದ್ಯದಂಗಡಿಗಳು ಹೆಚ್ಚಿನ ಮದ್ಯ ಇಟ್ಟು ಹೆಚ್ಚು ವ್ಯಾಪಾರ ಮಾಡಲು ಸೂಚಿಸಿದ್ದಾರೆ. ಇದರ ಅರ್ಥ ಏನು ಎಂದು ಶಾಸಕ ಮಹೇಶ್ ತೆಂಗಿನಕಾಯಿ ಪ್ರಶ್ನಿಸಿದ್ದಾರೆ. ನಗರದಲ್ಲಿಂದು ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕಿದೆ. ಸರ್ಕಾರ ಯಾವ ದಿಕ್ಕಿನಲ್ಲಿ ಹೊರಟಿದೆ? ಕಾರ್ಯಕ್ರಮಕ್ಕೆ ಬರುವಂತವರಿಗೆ ಮದ್ಯ ಹಂಚುತ್ತೀರಾ? ಅಬಕಾರಿ ಇಲಾಖೆ ಯಾವ ಮಟ್ಟಕ್ಕೆ ಇಳಿದಿದೆ? ಬಿಜೆಪಿ ಪಕ್ಷ ಇದನ್ನ ಖಂಡನೆ ಮಾಡುತ್ತದೆ ಎಂದರು. ಜನತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಮೂಗಿನಾಡಿ ನಡೆದಿರುವ ಕಾರ್ಯಕ್ರಮ ರಾಜ್ಯವನ್ನ ಯಾವ ಲೆಕ್ಕಕ್ಕೆ ಕೊಂಡೊಯ್ತಾ ಇದ್ದಾರೆ? ಸರ್ಕಾರಕ್ಕೆ ಆದಾಯ ಕಡಿಮೆಯಾಗಿದೆ, ಸರಿದೂಗಿಸಲು ಹೀಗೆ ಮಾಡಲಾಗ್ತಿದೆಯಾ? 2017ರಲ್ಲಿ ಪಾಲಿಕೆ ಭೂಮಿ ಕೊಳಚೆ ನಿರ್ಮೂಲನೆ ಮಂಡಳಿಗೆ ಕೊಡಲಾಗ್ತಿತ್ತು. 2019ರಲ್ಲಿ ಯಡಿಯೂರಪ್ಪ ಸರ್ಕಾರದಲ್ಲಿ ಬದಲಾವಣೆ ತೋರೋಕೆ ಪ್ರಯತ್ನ ಮಾಡಿದ್ರು. ಇವೆಲ್ಲ ಮನೆಗಳು ಬಿಜೆಪಿ ಸರ್ಕಾರ ಇದ್ದಾಗ ಆಗಿದ್ದು. ನಮ್ಮ ಕಾಲದಲ್ಲಿ ಮುಗಿಯದ ಮನೆಗಳನ್ನ ಈಗ ಹಸ್ತಾಂತರ ಮಾಡಲಾಗ್ತಿದೆ. ಸರ್ಕಾರ ಬಂದಾಗಿನಿಂದ ನೀವು ಎಷ್ಟು ಮನೆ ಕೊಡಲು ನಿರ್ಧಾರ ಮಾಡಿದ್ದೀರಿ ಅದನ್ನ ಹೇಳಿ. ಕೇಂದ್ರ ಸರ್ಕಾರದಿಂದ ಪ್ರತಿ ಮನೆಗೆ 1.5 ಲಕ್ಷ ಕೊಡ್ತಿದೆ. ಕೇಂದ್ರದ ಪಾಲು ಇದೆ ಅಂತ ಹೇಳೋ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಬೇಕಿತ್ತು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನ ಸಹ ಕಾರ್ಯಕ್ರಮಕ್ಕೆ ಕರೆಯುವ ಕೆಲಸ ಮಾಡಲಿಲ್ಲ. 26ಕ್ಕೆ ಜೋಶಿ ಅವರು ಬರ್ತಿದ್ರು, ಆವಾಗ ಮಾಡಬಹುದಿತ್ತಲ್ಲ. ಕ್ರೆಡಿಟ್ ಬಿಜೆಪಿಗೆ ಹೋಗಬಾರದು ಅಂತ ಈ ರೀತಿ ಮಾಡ್ತಿದ್ದಾರಾ? ಈ ಹಿನ್ನೆಲೆ ಇವತ್ತು ಪ್ರತಿಭಟನೆಗೆ ನಾವು ಮುಂದಾಗಿದ್ದೇವೆ ಎಂದರು. ಸುಮಾರು 42,000 ಮನೆಗಳ ಹಂಚಿಕೆ ಮತ್ತು ಹಕ್ಕಪತ್ರವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರ ಮತ್ತು ವಸತಿ ಇಲಾಖೆಯಿಂದ ವಿಶೇಷವಾಗಿ ಆಯೋಜನೆಯನ್ನು ಮಾಡಿದ್ದಾರೆ. ಈ ರೀತಿಯಾದಂಥ ಕಾರ್ಯಕ್ರಮಕ್ಕೆ ನಾವು ಸ್ವಾಗತ ಮಾಡ್ತೀವಿ, ಇಲ್ಲ ಅನ್ನುವಂಥದ್ದಿಲ್ಲ. ಯಾಕೆಂದರೆ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕಾರ್ಯಕ್ರಮಗಳಾಗಬೇಕು. ಆದರೆ ಇವತ್ತು ನಡೆದಿರ್ತಕ್ಕಂಥ ಕಾರ್ಯಕ್ರಮದ ಹಿನ್ನೆಲೆಯನ್ನು ಸ್ವಲ್ಪ ನಾವು ನೋಡಿದಾಗ, ಇದು 2017ರಲ್ಲೇ ಈಗೇನು ಮಂಟೂರು ರೋಡ್ನಲ್ಲಿ ಭೂಮಿಯನ್ನು ಕೊಟ್ಟಿದೆ, ಆ ಭೂಮಿಯನ್ನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಭೂಮಿ ಅದ, ಅದನ್ನು ಕೊಳಚೆ ನಿರ್ಮೂಲನಾ ಮಂಡಳಿಗೆ ಹಸ್ತಾಂತರ ಮಾಡ್ತಕ್ಕಂಥದ್ದನ್ನು 2017ರಲ್ಲಾಗಿದೆ. 18ರ ಚುನಾವಣೆಯಲ್ಲಿ ನಡೆದಂತಾದಮೇಲೆ 19ಕ್ಕೆ ನಮ್ಮ ಸರ್ಕಾರ ಬಂತು. ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದ್ಮೇಲೆ ವಿ ಸೋಮಣ್ಣವರು ವಿಶೇಷವಾಗಿ ವಸತಿ ಸಚಿವರಾದಮೇಲೆ ಈ ರೀತಿಯಾದಂಥ ಅಮೂಲಾಗ್ರ ಬದಲಾವಣೆಯನ್ನು ತರಲಿಕ್ಕೆ ವಿಶೇಷವಾದಂಥ ಪ್ರಯತ್ನವನ್ನು ಮಾಡಿದರು. ಇವತ್ತೇನು ಮನೆಗಳು ಉದ್ಘಾಟನೆ ಆಗ್ತಿರ್ತಾವೆ ಅವೆಲ್ಲವೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಕಾಲದಲ್ಲಿ ಇದ್ದಿದ್ದು ಅನ್ನುವಂಥದ್ದನ್ನು ಕೂಡ ಅಷ್ಟೇ ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಮೊದಲೇದಾಗಿ ಯಾಕಂದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅವತ್ತು ವಿ ಸೋಮಣ್ಣವರು, ಸನ್ಮಾನ್ಯ ಯಡಿಯೂರಪ್ಪನವರಾಗಲಿ, ಜಗದೀಶ್ ಶೆಟ್ಟರಾಗಲಿ, ಬಸವರಾಜ ಬೊಮ್ಮಾಯಿರಾಗಲಿ ಅವರೆಲ್ಲರ ಪ್ರಯತ್ನದಿಂದ ಇವತ್ತು ರಾಜ್ಯದಲ್ಲಿ ಆಗಿರ್ತಕ್ಕಂಥ ಮನೆಗಳನ್ನು ನಮ್ಮ ಕಾಲದಲ್ಲಿ ಮುಗಿಲಿಲ್ಲ, ಅಲ್ಪ ಸ್ವಲ್ಪ ಉಳಿದಿದ್ವು, ಅದನ್ನು ಈಗ ಸಂಪೂರ್ಣ ಮಾಡಿ ಈಗ ಹಸ್ತಾಂತರ ಮಾಡುವಂಥದ್ದು ಪ್ರಯತ್ನ ಆಗ್ತಾಯಿದೆ. ನಾನು ರಾಜ್ಯ ಸರ್ಕಾರಕ್ಕೆ ಮಾನ್ಯ ವಸತಿ ಸಚಿವರಿಗೆ ಕೇಳೋಕ್ಕೆ ಇಚ್ಛೆಪಡ್ತೇನೆ. ಸರ್ಕಾರ ಬಂದು 2.5 ವರ್ಷ ಆದಮೇಲೆ ನೀವು ಎಷ್ಟು ಮನೆಗಳಿಗೆ ಇವತ್ತು ಕೊಡುವಂಥ ಪ್ರಯತ್ನ ಮಾಡಿದಿರಿ? ಎಷ್ಟು ಮನೆಗಳ ಬಗ್ಗೆ ನೀವು ಯೋಚನೆ ಮಾಡಿದಿರಿ? ಎಷ್ಟು ಮನೆಗಳನ್ನು ಕೊಡ್ತಕ್ಕಂಥ ನಿರ್ಧಾರ ಮಾಡಿದಿರಿ ಅನ್ನುವಂಥದ್ದು ಸ್ಪಷ್ಟನೆ ಕೊಡ್ರಿ. ಮೊದಲು ನಾವು ಉದ್ಘಾಟನೆ ಮಾಡಾಕತ್ತೀವಿ, 42,000 ಮನೆಗಳನ್ನು ಕೊಡಾಕತ್ತೀವಿ ಅನ್ನೋಂತಕ್ಕಂಥದ್ದು ಒಂದು ಕಡೆ ಐತ್ರಿ. ಆದರೆ ರಾಜ್ಯ ಸರ್ಕಾರದ ಇತ್ತೀಚಿನ ನಿಲುವು ಏನು ಅನ್ನೋಂಥದ್ದು ಹೇಳಬೇಕು. ಇದರಲ್ಲಿ ಕೇಂದ್ರ ಸರ್ಕಾರದ ಸ್ಪಷ್ಟವಾಗಿರ್ತಕ್ಕಂಥ ಪಾಲಿದೆ. ಪ್ರತಿಯೊಂದು ಮನೆಗೆ 1.5 ಲಕ್ಷ ರೂಪಾಯಿಯನ್ನು ಕೇಂದ್ರ ಸರ್ಕಾರದಿಂದ ಕೊಡುತ್ತೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಭೂಮಿಯನ್ನು ಕೊಟ್ಟಿದೆ. ರಾಜ್ಯ ಸರ್ಕಾರದ್ರದ್ದು ಏನು ಕಾಂಟ್ರಿಬ್ಯೂಷನ್ ಹಾಕಬೇಕಾಯ್ತು ಅದು ರಾಜ್ಯ ಸರ್ಕಾರದ ಕಾಂಟ್ರಿಬ್ಯೂಷನ್ ಕೂಡ ಬಂದಿದೆ ಅನ್ನುವಂಥದ್ದು ನನಗೆ ಅದ್ರ ಬಗ್ಗೆ ಏನು ಎರಡನೇ ಮಾತಿಲ್ಲ. ಆದರೆ ಇದರಲ್ಲಿ ಪಾಲಿದೆ ಅಂತಕ್ಕಂಥದ್ದು ಹೇಳುವಂಥ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡಬೇಕು. ಯಾವಾಗ ಭಾರತೀಯ ಜನತಾ ಪಾರ್ಟಿ ಇದ್ರ ಬಗ್ಗೆ ಮಾತಾಡೋಕ್ಕೆ ಪ್ರಾರಂಭ ಮಾಡ್ತೋ ಆವಾಗ ನರೇಂದ್ರ ಮೋದಿಯವ್ರ ಫೋಟೋ ಬರುವಂಥದ್ದಾಯಿತು. ಆದರೆ ಈ ಭಾಗದಲ್ಲಿ ಇಲ್ಲೇ ಹುಬ್ಬಳ್ಳಿಯಲ್ಲಿ ವಾಸಿಸ್ತಕ್ಕಂಥ ಮಾನ್ಯ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವ್ರನ್ನ ಸತ್ಯಕ್ಕೆ ಇವತ್ತು ಕಾರ್ಯಕ್ರಮಕ್ಕೆ ಅವರು ಇನ್ವೈಟ್ ಮಾಡಿಲ್ಲ ಅನ್ನುವಂಥದ್ದು ಕೂಡ ನಾವು ಭಾಳ ಖೇದದಿಂದ ಹೇಳೋಕ್ಕೆ ಇಚ್ಛೆಪಡ್ತೀನಿ.